ಬಿಟ್ಟಲ್ಲ ಬಿಡೋ ನೆಕ್ಸ್ಟ್ ಮ್ಯಾಚ್ ಗೆಲ್ಲ ಗುರು ಸೇಸ್ಗೆದವನು ಏನೋ ಮಿಸ್ ಆಯ್ತಲ್ಲ. ಹೇಯ್ ಇದು ಬೇಡ ನನ್ಗೆ. ಹೇಯ್ ಇದೆ ಬೇಕಾಗಿರೋದು. ಹೇ ವಿರಾಟ್ ಏನೋ ಏನೋ 2 ಬಾಲ್ಗೆ ಔಟ್ ಆಗ್ಬಿಟ್ರಲ್ಲೋ ನಿಮ್ ವಿರಾಟ್. ಏನೋ ಹೇಳ್ತಾ ಇದ್ರಿ 6 ಹೊಡಿತೀರಿ ಸೆಂಚುರಿ ಹೊಡಿತೀರಿ ಅಂತ, ಅದಕ್ಕೆ ಗೆಲ್ತೀರಿ ಅನ್ನೋ ನಂಬಿಕೆ ಬಿಟ್ಬಿಡ್ರಿ. ಮೆರಿಬೇಡ್ರಿ ನೀವು RCB ಅವರು. ನಮ್ ಕಿಂಗು ಅಕಾಡಕ್ಕಾದ್ರೆ ಇಳ್ದಿ ಔಟ್ ಆಗವ್ರೆ, ನಿಮ್ ತಲ ಇನ್ನು ಸ್ಟೇಡಿಯಂಗೆ ಇಳ್ದಿಲ್ಲಲ್ಲ. ಸ್ಟೇಡಿಯಂ ಇಳ್ದಿಲ್ಲ, ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ಕೆ ನೋಡ್ದ ಇವಾಗ ಫಾರ್ಮ್ ಬಂದಿದ್ದೀರಿ. ಮ್ಯಾಚ್ ಟು ಮ್ಯಾಚ್ ಗೆಲ್ತಾ ಇದ್ದೀರಿ, ಟಾಪ್ ಬರ್ತೀರಿ, ಗೆದ್ದು ತೋರಿಸ್ತೀರಿ. ಅದು ನಮ್ ಗೊತ್ತಲ್ಲಿ. ಹೌದಾ ಕಂದ, ಹಾವು ಏಣಿ ಆಟ ಗೊತ್ತಾ? ಗೊತ್ತು. ಆ ಹಾವು ಏಣಿ ಆಟದಲ್ಲಿ ಒಂದು ದೊಡ್ಡದ ಹಾವು ಇರುತ್ತೆ ಗೊತ್ತಾ? ಇರುತ್ತೆ. ಅದು ನಾವೇ. ನನ್ನ ಮಕ್ಳ ಮೇಲೆ ಕಚ್ಚಿದ್ರೆ ಸೀದಾ ಕೆಳಗಡೆ ಬರ್ಬೇಕು ನೀವು. ಅದೇ ತರ ಇನ್ನಿರೋ ಮ್ಯಾಚ್ ಅಲ್ಲಿ ನೀವು ಒಂದೇ ಒಂದು ಮ್ಯಾಚ್ ಸೋತ್ರೆ ಸೀದಾ ಕಪ್ಪಲ್ಲ ಚಿಪ್ಪಿಡ್ಕೊಂಡು ನನ್ನ ಮಕ್ಳು ಮನೆಗೆ ಓಡ್ತಾ. ಫಸ್ಟ್ ಟೈಮ್ ನನ್ನ ಫಾಲೋವರ್ ಒಂದು ಸಖತ್ತಾಗಿರೋ ಡೇರ್ ಕೊಟ್ಟಿದ್ದಾರೆ. ನನಗಂತೂ ಸಖತ್ ಕ್ರೇಜ್ ಆಗಿ ಇಷ್ಟ ಆಯ್ತು. ಏನಪ್ಪಾ ಅಂದ್ರೆ ಇವತ್ತು ನಾನು ಕೊಡ್ತಿರೋ ಪ್ರೆಡಿಕ್ಷನ್ ಏನಾದ್ರು ಫೇಲ್ ಆಗ್ಬಿಟ್ರೆ ನಾನು ಸೀರೆ ಹಾಕೊಂಡ್ಬಿಟ್ಟು ಓರಿಯನ್ ಮನೇಲಿ ಹೋಗಿ 1 hour ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಖಂಡಿತ ಮಾಡ್ತೀನಿ. ಸಖತ್ ಕ್ರೇಜಿ ಆಗಿತ್ತು. ಈ ತರ ಚಾಲೆಂಜಸ್ಗೆ ನಾನು ವೇಟ್ ಮಾಡ್ತಿದ್ದೆ. ಕಮಿಂಗ್ ಟು ಟುಡೇ ಮ್ಯಾಚ್. ಇವತ್ತು ಮ್ಯಾಚ್ ಪಂಜಾಬ್ ವರ್ಸಸ್ ಹೈದರಾಬಾದ್. ಮ್ಯಾಚ್ ಹೊಡಿತಿರೋದು ಹೈದರಾಬಾದ್ ಅಲ್ಲಿ, ಬಟ್ ಈ ಮ್ಯಾಚ್ ಗೆಲ್ಲೋದು ಗ್ಯಾರಂಟಿ ಪಂಜಾಬ್. ಚಾಲೆಂಜ್ ಮಾಡಕ್ಕೆ ಫುಲ್ ರೆಡಿ ಆಗಿ ಬಂದಿದೀವಿ. ಟೈಮ್ 3:33. 1 hour ಅಂದ್ರೆ 4:15 ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಲೆಟ್ಸ್ ಗೋ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಥ್ಯಾಂಕ್ ಯು ಲವ್ ಸೋ ಮಚ್. ಹಾಯ್ ಥ್ಯಾಂಕ್ ಯು. ಇದ್ಯಾವ್ದು ಹೊಸ ಪ್ರತಿಭೆ? ವಿಷಯ ಯಾಕೆ ಅಂತ ಏನ್ ಮಾಡ್ತಿದ್ದೀರಾ? ಚಾಲೆಂಜ್ 1 hour ಸ್ಪೆಂಡ್ ಮಾಡ್ಬೇಕು ಓರಿಯನ್ ಮಾಡಲ್ಲಿ. ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ. ಸೊ ನೀವು ಇಲ್ಲಿ ಈ ತರ ಪರ್ಮಿಷನ್ ಇಲ್ಲದೆ ಈ ತರ ಎಲ್ಲ ಅಲೋ ಇಲ್ಲ. ಪರ್ಮಿಷನ್ ರೂಲ್ಸ್ ಹಾಕಿರಿ ಹೊರಗಡೆ. ಸೂಪರ್. ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೇಳ್ತೀನಿ ನೋಡಿ. ರೆಡಿ, ಐ ಆಮ್ ರೆಡಿ ಟು ಫೇಸ್. ಏನಾದ್ರು ರೂಲ್ಸ್ ಹಾಕಿದಿರಾ ಸರ್ ನೀವು? ರೂಲ್ಸ್ ಕಾಸ್ಟ್ಯೂಮ್ ಪ್ರಾಬ್ಲಮ್ ಇದೆ ಅಷ್ಟೇ. ಸರ್ ಬಿಕ್ರಿ ಹಾಕೊಂಡ್ ಬಂದಿದ್ದೀರಾ ಸರ್? ನೀವು ಹಾಕಬಹುದು, ಹಾಕದೆ ಬರೋದಲ್ಲ. ಈ ಪ್ಲೇಸ್ ಒಂದು ಸೆಟ್ ಆಫ್ ಕೋಡ್ಸ್ ಇರುತ್ತೆ, ಡ್ರೆಸ್ ಕೋಡ್ ಅಷ್ಟೇ ಹಾಕಬೇಕು. ಸರ್ ಅದೇ ರೂಲ್ಸ್ ಹಾಕ್ಬಿಡಿಯಲ್ಲ ಸರ್ ಹೊರಗಡೆ. ಹಾಕ್ತೀವಿ, ಮ್ಯಾನೇಜ್ಮೆಂಟ್ ಹೇಳ್ತೀನಿ. ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಡ್ಯೂ ಟು ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಪರವಾಗಿಲ್ಲ, ಚಾಲೆಂಜ್ ಮತ್ತೆ ಕಂಪ್ಲೀಟ್ ಮಾಡೋಣ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್ ಬಾಬಾ, ಲವ್ ಯು ಆಲ್. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದೆ. ಏನೂ ಇಲ್ಲ. ಕಡಿ ಹಂಬ ರಂಬ ಕಂಬ. ಹಲೋ, ಅದೇ ಅಣ್ಣ, ಇವತ್ ನಿನ್ ಬರ್ತಡೇ ಅಲ್ವಾ, ವಿಶ್ ಮಾಡೋಣ ಅಂತ ಫೋನ್ ಮಾಡಿದ್ದು. ಹ್ಯಾಪಿ ಬರ್ತಡೇ ಅಣ್ಣ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಜಯಂತ. ಮತ್ತೆ ಅಣ್ಣ ಪಾರ್ಟಿ ಈಗ ಆಲ್ರೆಡಿ ಶರ್ಟನ್ ಅಲ್ಲಿ ಇದ್ದೀನಿ ಕಣ. ತಿನ್ನರ್ ತಿಂತವ್ರೆ, ಕುಡಿಯರ್ ಕುಡಿತಾವ್ರೆ. ಮತ್ತೆ ಅಣ್ಣ ಕೇಕ್ ಕಟ್ಟಿಂಗು ಇವಾಗ ಮಾಡ್ತಾ ಇದ್ದೀನಿ ಕಣ. ನೀವೆಲ್ಲಿದ್ದೀರಾ? ಅದೇ ಅಣ್ಣ, ನೀವು ಕೇಕ್ ಕಟ್ ಮಾಡ್ತಾ ಇದೀರಲ್ಲ, ಮುಂದೆ ನಿಂತ್ಕೊಂಡು ನೋಡ್ತಾ ಇದೀವಿ. ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನೀವು ಒಂದ್ ಪೀಸ್ ತಿನ್ಕೊಂಡು ಹೋಗ್ತೀರೇನೋ? ಹಲೋ, ಹೇಳ, ಏನ್ ಮಾಡತ್ತಿ? ಇಲ್ಲಿ ಮನಿ ಬನ್ನಿ, ಇಲ್ಲಿ ಊಟ ಆಗೈತೆ? ಹಲೋ, ಇದೇನ್ರಿ ಟವರ್ ಬರೋದು? ಹಲೋ ಟವರ್ ಹೋತಾನೆ ಇದು. ಹಲೋ, ಟವರ್ ಬರೋದು. ನೋಡ ಅವನು ಎಷ್ಟು ಕರ್ರಗ ಅವನೇ. ಹೋಗಲ್ಲೇ ಏರ್ಕು ಕೊಯ್ತಾರ ಮತ್ತೆ. ಲಡ್ಡು ಮುತ್ಯನ ಅವತಾರ.
ಮಂಜು ಚಾ ಮಾಡಿ ಚಾ ಕುಡಿ ಬಾ. ಹಾ ಬಂದೆ. ಏ ಮೂಳ ನೋಡ್ಕೊಂತ ಹೋಗು ಒಂದ್ ಸ್ವಲ್ಪ ನೋಡ್ಕೊಂತ. ಏಯ್ ನಡೆ ತಗೋ. ಏ ಸರಿತಿಗ್ಯಾ ವಾಟ್ಸಪ್ ಸ್ಟೋರಿ ಇಡ್ಬೇಕು. ನೀ ಮತ್ತೊಂದ್ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ. ಏ ಅದು ಜೂಮ್ ಮಾಡ. ಎಂತ ಜೂಮ್ ಜೂಮ್. ಜೂಮ್ ಅಲ್ವಾ, ಝೂಮ್ ಝೂಮ್. ಹಾ ಅದೇ ಜೂಮ್. ಜೂಮ್. ಇದಂತರ ಚಾರ್ಜ್ ಆಗ್ತಿಲ್ಲಲ್ಲ. ಅದು ಒಳಬದಿಗೆ ವೈರ್ ಕಲೆಕ್ಷನ್ ತಪ್ಪೋಗೋದಿರ್ಬೇಕ. ಎಂತ ತಪ್ಪದೆ? ವೈರ್ ಕಲೆಕ್ಷನ್. ಕಲೆಕ್ಷನ್ ಅಲ್ವಾ ಅದ, ಕನೆಕ್ಷನ್. ಅದೇ ಕಲೆಕ್ಷನ್. ಒಂಚೂರು ಸರಿ ಮಾಡ್ಬಾರ ಕಲೆಕ್ಷನ್. ಈಗ ಸ್ಟ್ರೇಟ್ ಹೋಗಲ್ಲ. ಏ ಬೇಡ, ಮುಂದಿನ ಲೆಫ್ಟ್ ತಗೊಳ, ಅಲ್ಲಿ ಟ್ರಾಫಿಕ್ ಜಾಸ್ತಿ. ಎಂತ ಜಾಸ್ತಿ? ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಲ್ಲಿ. ಅಣ್ಣ ಆ ರೋಡಿಂದ ಹೋಗ್ಬಿಡ್ರಿ ಟ್ರಾಫಿಕ್ ಅಲ್ಲಿ. ನೀ ಎಲ್ಲ ಟೈಮ್ ನನ್ನ ಮಾತು ಸರಿ ಮಾಡಕ್ ಬರ್ಬೇಡ. ಏನ ಮೊದ್ಲೇ ಹೊಟ್ಟೆ ಸರಿ ಇಲ್ಲ. ಎಂತ ಆಯ್ತಾ? ಅದು ಫುಡ್ ಪಾಯ್ಸನ್ ಆಗದ. ಹೌದಾ? ಫುಡ್ ಪಾಯ್ಸನ್ ಆದ್ರೆ ಸಿಕ್ಕಾಬಿಟ್ಟೆ ಡೇಂಜರ್ ಮರ ಅದು. ಅದೇ ಹೋಗೋಣ ಒಂದು ಗ್ಲುಕೋಸ್ ಏರಿಸ್ಕೊ ಬರ್ತೇನೆ ನಾನು. ಹೌದೌದು, ಮತ್ತೆ ಗ್ಲೂಕೋಸ್ ಎಲ್ಲ ಏರ್ಸಿದ್ರೆ ಸರಿ ಆಗುದಿಲ್ಲ, ಅದು ಗ್ಲುಕೋಸ್ ಏರ್ಸ್ಬೇಕು ಅದಕ್ಕೆ. ಸರಿ ಸರಿ ಬಂದೆ. ಏ ತಡಿ, ಬ್ಯಾಂಕಿಗೆ ಹೋಗಿ ಬರುವಣ. ಎಂತಕ್ಕೆ? ಅದು ಒಂದು ಫಾರಂ ತುಂಬೋದಿತ್ತು. ಮರ ಒಂದು ಕೀಬೋರ್ಡ್ ಅಲ್ಲಿ ಎಫ್ ಅನ್ನು ಲೆಟರ್ ಇಲ್ಲಲ್ಲ. ಎಫ್ ಎಫ್ ಯಪ್ ಎಫ್ ಯಪ್. ಲಾಸ್ಟ್ ಅಂತ ಆಡ ಔಟ್ ಆಗಬೇಡ. ಅವನೇ ಲಾಸ್ಟ್ ಅಂತ ಆಡಿದ್ರೆ ನಾವು ಕುಂಡಾಡ್ಸ್ಕೊಳಕ್ ಬಂದಿದ್ದೇವು. ಏನ್ ಬಿಸ್ಲಲ್ಲಿ ಆಳಿ ಹೆಂಗನ ಮಾಡಿ ಮಳೆ ಬರ್ಸ್ಬೇಕಣ. ಹಿಂದಿನ ಕಾಲದಲ್ಲಿ ಕಪ್ಪೆಗಳಿಗೆ ನಾಯಿಗಳಿಗೆ ಮದುವೆ ಮಾಡಿಸಿ ಮಳೆ ಬರ್ತಿದ್ರಲ್ಲ, ಹಂಗ ನಾವು ಬರ್ಸ್ಬಿಡೋಣ. ಮಳೆ ಜಾಸ್ತಿ ಊರೆಲ್ಲ ಕೊಚ್ಕೊಂಡ್ ಏನ್ ಮಾಡ್ಬೇಕು? ಅದು ಕರೆಕ್ಟ್ ಕಣ. ಅವಾಗ ಏನ್ ಮಾಡ್ಬೇಕಲ್ಲಿ? ಇಲ್ಲ ಮಾವ, ನಾಯಿಗಳಿಗೆ ಡೈವರ್ಸ್ ಮಾಡಿಸ್ಬಿಡೋಣ. ನಾಯಿಗಳಿಗೆ ಡೈವರ್ಸ್ ಮಾಡಿಸ್ಬಿಡೋಣ. ಹಳೆ ನಿಮ್ ಬಾರಿ ಟ್ಯಾಲೆಂಟೆಡ್. ಊರಾಗ ಇರ್ಬಾರ್ದಾಯ್ತು, ಊರ್ ಆ ಕಡೆ ಇರ್ಬೇಕಾಯ್ತು, ಊರ್ ಆ ಕಡೆ ಇರ್ಬೇಕಾಯ್ತು. ಇದು ಊಸ್ ಬರ್ತದೆ, ಎಲ್ ಬಿಡೋದು? ಊಸು ಎಲ್ ಬಿಡೋದು? ಎಲ್ ಬಿಡೋದು? ಅದ್ ಮೆಡಿಕಲ್ ಅಲ್ಲಿ ಅವರು ಟ್ಯಾಬ್ಲೆಟ್ ಕೊಟ್ಬಿಡ್ತಾರಣ, ಅದಕ್ಕೆ ಬರ್ದಿರೋ. ಒನ್ ಟೈಮ್ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಬರೋ ಡೈಲಾಗ್ಗಳು ಮೂವಿಗೆ ಮ್ಯಾಚ್ ಆಗಿದೆ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ RCB ಪ್ಲೇಯರ್ಗೆ ಅಂತ ಬೆಂಕಿ ತರ ಮ್ಯಾಚ್ ಆಗಿದೆ. ಈ ವಿಡಿಯೋ ನೀವು ನೋಡ್ಬಿಟ್ಟು ವಿಡಿಯೋದಲ್ಲಿ ಬರೋ ಡೈಲಾಗ್ಗಳು ಯಾವ ತರ ಮ್ಯಾಚ್ ಆಗಿದೆ ಅಂತ ಒನ್ ಟೈಮ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಯಾರು 10 ಜನ ನೋಡು ಡಾನ್ ಅದನ್ನಲ್ಲ ಕಣ. ನಾನು ಹೊಡೆದಿರೋ 10 ಜನನು ಡಾನೆ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕ ಲೆಕ್ಕ ಹಾಕ್ಬ. ಒಬ್ಳೆ ಬರ್ತೀನಿ, ಏನಾಯ್ತು ಅಂತ ನೋಡಿ ತಲೆಗೆ 10 ವರ್ಷ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೇನೆ. ನಾನು ನಿಂತರ ಊರು ಏರಿಯಾ ಅಂತ ಡಿವೈಡ್ ಆಗಿಲ್ಲ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ ಅಂತ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ, ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ಯೋ ಬಕ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು,